ತಲೆಯಲ್ಲಿ ಗುಲಾಮ್ಗಿರಿ ಇದ್ರೆ ಕೈಕಾಲು ಸ್ವತಂತ್ರ ಆಗಿದ್ರು ಕೂಡ ಜೀವನ ಬಂಧನದಲ್ಲೇ ಇರುತ್ತೆ. ಯಾಕೆ ಈ ಮಾತಿಂದ ಶುರು ಮಾಡಿದೇನೆಂದ್ರೆ, ದಾವಣಗೆರೆಯ ಉಪಚುನಾವಣೆ. STP ಅನ್ನ ಬೆಂಬಲಿಸಿದ್ರೆ ಬಿಜೆಪಿ ಬರುತ್ತೆ, ಬೇರೆ ಪಕ್ಷಗಳಿಗೆ ಮತವನ್ನ ನೀಡಿದ್ರು ಕೂಡ ಬಿಜೆಪಿ ಬರುತ್ತೆ. ರಾಜಕೀಯ ಪ್ರಾತಿನಿಧ್ಯವನ್ನ ಕೇಳಿದ್ರೆ ಬಿಜೆಪಿ ಬರುತ್ತೆ, ಅಧಿಕಾರದಲ್ಲಿ ಹಂಚಿಕೆ ಕೇಳಿದ್ರೆ ಬಿಜೆಪಿ ಬರುತ್ತೆ, ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚೆ ಮಾಡಿದ್ರು ಕೂಡ ಬಿಜೆಪಿ ಬರುತ್ತೆ. ಕೇವಲ ಬಿಜೆಪಿ ಬರುತ್ತೆ ಅನ್ನುವಂತಹ ಭಯವನ್ನ ಹುಟ್ಟಿಸುವಂತಹ ಮೂಲಕ ಇನ್ನೂ ಎಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಚುನಾವಣೆಯನ್ನ ಎದುರಿಸುತ್ತಿದೆ ಅನ್ನುವಂತಹ ಪ್ರಶ್ನೆ ದಾವಣಗೆರೆಯ ಜನರು ಕೇಳ್ತಾರೆ. ಸರಿ, ಬಿಜೆಪಿ ಬರಬಾರದು, ಹಾಗಾದ್ರೆ ಕಾಂಗ್ರೆಸ್ ಬಂದ ಮೇಲೆ ಏನು ಮಾಡಿದೆ ಅನ್ನುವಂಥದ್ದು ಮುಖ್ಯ ಪ್ರಶ್ನೆಯೂ ಕೂಡ ಅದೇ ಜನರು ಕೇಳ್ತಾ ಇದ್ದಾರೆ. ಬಿಜೆಪಿ ಬರಬಾರದು ಅನ್ನುವಂತಹ ಏಕೈಕ ಕಾರಣದಿಂದ ಕರ್ನಾಟಕದ ಮುಸಲ್ಮಾನರು, ಅಹಿಂದ ಮತದಾರರು, ದಲಿತ ಸಮುದಾಯಗಳು ಒಗ್ಗಟ್ಟಾಗಿ ನಿಂತು ಕಾಂಗ್ರೆಸ್ ಸರ್ಕಾರಕ್ಕೆ ಪೂರ್ಣ ಬಹುಮತದೊಂದಿಗೆ ಸರ್ಕಾರವನ್ನು ಕೊಟ್ಟರು. ಆದ್ರೆ 3 ತಿಂಗಳಿನಲ್ಲಿ ಮರುಸ್ಥಾಪನೆ ಮಾಡ್ತೀವಂತ ಹೇಳಿದಂತಹ 2B ಮೀಸಲಾತಿಯನ್ನ ಇದುವರೆಗೂ ಕೂಡ ಚರ್ಚೆ ಮಾಡಿಲ್ಲ. ಕೋಗಿಲು ಲೇಔಟ್ ನಲ್ಲಿ ಅಲ್ಪಸಂಖ್ಯಾತರನ್ನ, ದಲಿತರನ್ನ ರಾತ್ರೋರಾತ್ರಿ ನಿರ್ಗತಿಕರನ್ನಾಗಿ ಮಾಡಿದಂತಹ ಸರ್ಕಾರ ಅವರಿಗೆ ಇದುವರೆಗೂ ಯಾವುದೇ ಒಂದು ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿಲ್ಲ. ದ್ವೇಷ ಭಾಷಣದ ಬಿಲ್ಲನ್ನ ತಂದು ಎಲ್ಲರನ್ನ ಕಾಪಾಡ್ತೀವಂತ ಹೇಳಿದಂತಹ ಇದೇ ಸರ್ಕಾರ, ಇದೇ ಕಾಂಗ್ರೆಸ್ ಸರ್ಕಾರ ಇದುವರೆಗೂ ಕೂಡ ಎಷ್ಟು ಜನರ ಮೇಲೆ ಕೇಸ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ನೀಡಿಲ್ಲ. ಮುಸ್ಲಿಂ ಸಮುದಾಯದ ಮಹಿಳೆಯರ ಸ್ವಾಭಿಮಾನವಾಗಿರುವಂತಹ ಈ ಹಿಜಾಬ್ನ ವಿಚಾರದಲ್ಲಿ ಜಾನ ಮೌನ ವಹಿಸಿದೆ ಇದೇ ಸರ್ಕಾರ. ಈ ರೀತಿ ಹಲವಾರು ವಿಚಾರಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರಿಗೆ, ಅಹಿಂದ ಮತದಾರರಿಗೆ ಸತತವಾಗಿ ಮೋಸವನ್ನ ಮಾಡಿಕೊಂಡು ಬಂದಿದ್ರು ಕೂಡ ಈ ಕ್ಷಣಾರ್ಧದಲ್ಲಿ ಮುಸಲ್ಮಾನರಿಗೆ ಮತ ನೀಡಬೇಡಿ ಅಂತ ಅದೇ ಅಹಿಂದ ಮತದಾರರ ನಾಯಕರಾಗಿರುವಂತಹ ಸಿದ್ದರಾಮಯ್ಯ ಅವರು ಅದೇ ಅಹಿಂದ ಮತದಾರರಿಗೆ ಮತ ನೀಡಬೇಡಿ, ಅಲ್ಪಸಂಖ್ಯಾತರಿಗೆ ಮತ ನೀಡಬೇಡಿ ಅನ್ನುವಂತಹ ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ಎಷ್ಟೊಂದು ಹಾಸ್ಯಾಸ್ಪದ ಅಲ್ವ? ಬಿಜೆಪಿ ಬರಬಹುದು ಅನ್ನುವಂತಹ ಭಯವನ್ನ ಹುಟ್ಟಿಸುವಂತಹ ಮೂಲಕ ಅಥವಾ ಆ ಒಂದೇ ಒಂದು ಕಾರಣದಿಂದ ಇಲ್ಲಿ ರಾಜಕೀಯ ಮಾಡ್ತೀವಿ ಅನ್ನುವಂತಹ ಧೈರ್ಯ ನಿಮ್ಮ ಹತ್ರ ಇದ್ರೆ ಕ್ಷಮಿಸಿ. ಮುಸ್ಲಿಂ ಸಮುದಾಯ ಅಥವಾ ಅಹಿಂದ ಮತದಾರರು ಪರ್ಯಾಯ ರಾಜಕಾರಣದತ್ತ ಅಥವಾ ಅದರ ಅಗತ್ಯತೆಯನ್ನ ಅರಿತುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. ಇದಕ್ಕಿರುವಂತಹ ಮುಖ್ಯ ಉದಾಹರಣೆ ಅಂತ ಹೇಳಿದ್ರೆ ದಾವಣಗೆರೆಯ ಉಪಚುನಾವಣೆಯ ಕಣ.